ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದ ಸುದ್ದಿ. ಇದು ಫ್ರೀಡಂ ಟಿವಿಯ ಬಿಗ್ ಬ್ರೇಕಿಂಗ್. ರಾಜ್ಯದಲ್ಲಿ ಹದಗೆಡುತ್ತಿದೆ ಶಿಕ್ಷಣ ವ್ಯವಸ್ಥೆ. ಫ್ರೀಡಂ ಟಿವಿಯಲ್ಲಿ ಅಧಿಕಾರಿಗಳ ಬಣ್ಣ ಬಯಲು. ಬೈಕ್ ಮೇಲೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಪೇಪರ್, ಗೌಪ್ಯತೆಯೂ ಇಲ್ಲ, ಭದ್ರತೆಯೂ ಇಲ್ಲ. ಶಿಕ್ಷಣಾಧಿಕಾರಿಗಳ ಜಾಣ ಮೌನ ಯಾಕೆ? ಮಧು ಬಂಗಾರಪ್ಪ ಅವರೇ, ಏನಾಗ್ತಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ? ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ಫ್ರೀಡಂ ಟಿವಿಯ ಬಿಗ್ ಬ್ರೇಕಿಂಗ್. ರಾಜ್ಯದಲ್ಲಿ ಹದಗೆಡುತ್ತಿದೆ ಶಿಕ್ಷಣ ವ್ಯವಸ್ಥೆ. ಫ್ರೀಡಂ ಟಿವಿಯಲ್ಲಿ ಅಧಿಕಾರಿಗಳ ಬಣ್ಣ ಬಯಲು. ಬೈಕ್ ಮೇಲೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಪೇಪರ್, ಗೌಪ್ಯತೆಯೂ ಇಲ್ಲ, ಭದ್ರತೆಯೂ ಇಲ್ಲ. ಶಿಕ್ಷಣಾಧಿಕಾರಿಗಳ ಜಾಣ ಮೌನ ಯಾಕೆ? ಮಧು ಬಂಗಾರಪ್ಪ ಅವರೇ, ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗ್ತಿದೆ? ನೀವೇ ಉತ್ತರ ಕೊಡಿ. ನಿಜವಾಗ್ಲೂ ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ಇದು ಫ್ರೀಡಂ ಟಿವಿಯ ಬಿಗ್ ಬ್ರೇಕಿಂಗ್. ರಾಜ್ಯದಲ್ಲಿ ಹದಗೆಡ್ತಾ ಇದೆ ಶಿಕ್ಷಣ ವ್ಯವಸ್ಥೆ. ಯಾಕಂತಂದ್ರೆ ಇದೀಗ ಫ್ರೀಡಂ ಟಿವಿಯಲ್ಲಿ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಬೈಕ್ ಮೇಲೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಪೇಪರ್ ಅನ್ನ ಕೊಂಡೊಯ್ತಾ ಇರೋದು ಇದೀಗ ಗೊತ್ತಾಗಿದೆ. ಹಿಂಗ ಈ ಸೋರಿಕೆ ಆಗತ್ತಂದ್ರೆ ಹೆಂಗ್ರಿ? ಡೈಲಿ ಹಿಂಗ ಹೋಯ್ತಿರಿ? ಹೌದ್ರಿ? ಇಲ್ಲ, ನನಗೆ ಗೊತ್ತಿರಕ್ಕಿಲ್ಲ ಅದಕ್ಕೆ ಕೇಳಿದೆ ನಾನು. ನೀವು ಸರ್? ಓಹ್, ಹೌದನ್ರಿ ಸರ್. ನೀವು ಸರ? ಡಿ ಗ್ರೂಪ್. ಇದು ಯಾವ ಸ್ಕೂಲು? ಕೋಟ್ಯಾಂತರ ವ್ಯಯಿಸಿದ್ರೂ ಪ್ರಯೋಜನವಿಲ್ಲ. ದನದ ಮೇವು ಸಾಗಿಸಿದಂತೆ ಎಸ್ಎಸ್ಎಲ್ಸಿ ಪತ್ರಿಕೆ ರವಾನೆ. ಬೈಕ್ ಮೇಲಿಟ್ಟು ಉತ್ತರ ಪತ್ರಿಕೆಗಳ ರವಾನೆ. ಮಕ್ಕಳ ಭವಿಷ್ಯದ ಜೊತೆ ಪರೀಕ್ಷಾ ಸಿಬ್ಬಂದಿ ಚೆಲ್ಲಾಟ. ಭದ್ರತೆ ಇಲ್ಲದೆ ಬೈಕ್ ಮೇಲೆ ಉತ್ತರ ಪತ್ರಿಕೆ ರವಾನೆ. ಮಧು ಬಂಗಾರಪ್ಪ ಅವರೇ, ಏನಾಗ್ತಿದೆ ರಾಜ್ಯದಲ್ಲಿ? ಹೌದು, ಕೋಟ್ಯಾಂತರ ವ್ಯಯಿಸಿದ್ರೂ ಕೂಡ ಪ್ರಯೋಜನವಿಲ್ಲ. ದನದ ಮೇವನ್ನ ಸಾಗಿಸಿದಂತೆ ಇದೀಗ ಎಸ್ಎಸ್ಎಲ್ಸಿ ಪತ್ರಿಕೆಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಬೈಕ್ ಮೇಲಿಟ್ಕೊಂಡು ಉತ್ತರ ಪತ್ರಿಕೆಗಳ ರವಾನೆ ಮಾಡಲಾಗ್ತಾ ಇದೆ. ಮಕ್ಕಳ ಭವಿಷ್ಯದ ಜೊತೆ ಪರೀಕ್ಷಾ ಸಿಬ್ಬಂದಿಗಳು ಚೆಲ್ಲಾಟವನ್ನು ಕೂಡ ಆಡ್ತಾ ಇದ್ದಾರೆ. ಭದ್ರತೆ ಇಲ್ಲದೆ ಬೈಕ್ ಮೇಲೆ ಉತ್ತರ ಪತ್ರಿಕೆಗಳ ರವಾನೆ ನಡೀತಾ ಇದೆ. ಸಿಟ್ಟಿಂಗ್ ಸ್ಕ್ವಾಡ್ ಎಸ್ಆರ್ ಬೆಳಗಲಿ ಅವಾಂತರ. ಮತ್ತೊಬ್ಬ ಡಿ ದರ್ಜೆಯ ನೌಕರನಿಂದ ಮಹಾ ಎಡವಟ್ಟಾಗಿರುವಂತಹದ್ದು. ಪ್ರಶ್ನೆ ಪತ್ರಿಕೆಗೆ ಇರುವಂತಹ ಭದ್ರತೆ ಉತ್ತರ ಪತ್ರಿಕೆಗಳಿಗೆ ಯಾಕಿಲ್ಲ? ಮೂಡಲಗಿ ಉಮಾಬಾಯಿ ಪ್ರೌಢಶಾಲೆಯಲ್ಲಿ ಈ ಅವಾಂತರ ನಡೆದಿರುವಂತಹದ್ದು. ಫ್ರೀಡಂ ಟಿವಿ ಕಾರ್ಯಾಚರಣೆಯ ವೇಳೆ ಇದೀಗ ಸಿಬ್ಬಂದಿಗಳು ಸಿಕ್ಕಾಕೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಇಂಗ್ಲಿಷ್ ಭಾಷಾ ಪರೀಕ್ಷೆಯ ಉತ್ತರ ಪತ್ರಿಕೆ ಬೇಕಾಬಿಟ್ಟಿ ರವಾನೆಯಾಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ಗಿಂತ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ಸಾಹಿಲ್. ನಿಜವಾಗ್ಲೂ ಇದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಶಿಕ್ಷಣ ಇಲಾಖೆ ಆಟವಾಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಏಕಂತಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡುವಾಗ ಎಲ್ಲ ಭದ್ರತೆಗಳು ಕೂಡ ಇರುತ್ತೆ. ಆದರೆ ಈಗ ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಡು ಹೋಗುವಾಗ ಬೈಕ್ನಲ್ಲಿ ಸಾಗಿಸಲಾಗ್ತಾ ಇದೆ ಅಂತ ಅಂದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅವ್ಯವಸ್ಥೆ? ಅದಿತಿ, ನಿಜಕ್ಕೂ ಕೂಡ ರಾಜ್ಯದಲ್ಲಿ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ ಆಗಬಹುದಾದಂತಹ ಕೆಲವೊಂದು ಸಂಭಾವ್ಯ ವಿಚಾರಗಳಲ್ಲಿ ಇದು ಕೂಡ ಒಂದು. ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗೋದು. ಈ ವರ್ಷ ಯಾವುದು ಆಗಬಾರದು ಅಂತ ಹೇಳಿ ಬಯಸಿದ್ವೋ ಅದೇ ಆಗಿದೆ. ಅದು ಕೂಡ ಫ್ರೀಡಂ ಟಿವಿಯ ಕ್ಯಾಮರಾದಲ್ಲಿ ಸರಿಯಾಗಿರ್ತಕ್ಕಂತಹದ್ದು. ನಮ್ಮ ಕಾರ್ಯಾಚರಣೆಯಲ್ಲಿ ಇಡೀ ಶಿಕ್ಷಣ ಇಲಾಖೆ ಕಲಿಯಬೇಕಾದಂತಹ ಪಾಠಗಳು ಅನೇಕ ಇದ್ದಾವೆ. ಕಾರಣ ಮೌಲ್ಯ ನಿರ್ಣಯ ಮಂಡಳಿ ಪ್ರಿಂಟ್ ಮಾಡುವಂತಹ ಪ್ರಶ್ನೆ ಪತ್ರಿಕೆ
ಈ ತರಕಾರಿಗಳನ್ನು ಗೋಣಿ ಚೀಲದಲ್ಲಿ ಹಾಕ್ಕೊಂಡು ಸಾಗಿಸೋ ರೀತಿಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಹಾಡು ಹಗಲೇ ಅದನ್ನು ಸಾಗಿಸಲಾಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ಇಡೀ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪನವರು ಸಾಕಷ್ಟು ಪ್ರಮಾದಗಳಿಂದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವು ದುರ್ಬಲ ನಿರ್ಧಾರಗಳಿಂದ ವಿವಾದಕ್ಕೊಳಗಾಗ್ತಾ ಇದ್ರು. ಆದರೆ ತನ್ನ ಮೂಗಿನ ನೇರಕ್ಕೆ ಅಥವಾ ತನ್ನ ವ್ಯಾಪ್ತಿಯಲ್ಲಿ ಈ ತರಹದ್ದೊಂದು ಅತಿ ದೊಡ್ಡ ಪ್ರಮಾದ ನಡೆಯುತ್ತೆ ಅನ್ನೋದಾದರೆ ಹೊರ ರಾಜ್ಯದವರು ಕೂಡ ನಮ್ಮ ರಾಜ್ಯದ ಈ ಇಲಾಖೆಯ ಈ ವೈಫಲ್ಯವನ್ನು ಕಂಡು ನಗೋ ಸ್ಥಿತಿಗೆ ಬಂದಿದೆ. ನಿಜಕ್ಕೂ ಕೂಡ ನೋಡಿ, ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗಲ್ಪಟ್ಟಂತಹ ಅದನ್ನು ಪ್ರಿಂಟ್ ಮಾಡೋದಕ್ಕೂ ಕೂಡ ರೀತಿ ರಿವಾಜುಗಳಿದ್ದಾವೆ. 10 ಗಂಟೆಗೆ ಎಕ್ಸಾಮ್ ಅನ್ನೋದಾದರೆ 9:50ಕ್ಕೆ ಪ್ರಶ್ನೆ ಪತ್ರಿಕೆಗಳು ಕೊಠಡಿಗೆ ಬರಬೇಕು, ಅದು ಕೂಡ ಏನು ಮುಚ್ಚಿದ ಸ್ಥಿತಿಯಲ್ಲಿರಬೇಕು, ಅದಕ್ಕೆ ಸಾಕಷ್ಟು ನಿಯಮಗಳಿದ್ದಾವೆ. ಆದರೆ ಆ ತರಹದ್ದೊಂದು ಪ್ರಶ್ನೆ ಪತ್ರಿಕೆ ಅದನ್ನು ಹಗಲೊತ್ತಲ್ಲೇ ದ್ವಿಚಕ್ರ ವಾಹನದಲ್ಲಿ ಸಾರ್ವಜನಿಕವಾಗಿ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನೋದಾದರೆ ನಿಜಕ್ಕೂ ಇದರ ಹಿಂದೆ ಏನು ನಡೀತಾ ಇದೆ? ಇದನ್ನೆಲ್ಲಾದರೂ ಬೇರೆ ವಿತರಣೆ ಮಾಡೋದಕ್ಕೇನಾದರೂ ತೆಗೆದುಕೊಂಡು ಹೋಗಲಾಗ್ತಾ ಇದೆ? ಈ ಎಲ್ಲ ತನಿಖೆಗಳು ಕೂಡ ಆಗಬೇಕು. ಶಿಕ್ಷಣ ಇಲಾಖೆಯಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳು ಬರಬೇಕು. ಇಲ್ಲದಿದ್ದರೆ ಇದು ನಿಜಕ್ಕೂ ಕೂಡ ಆತಂಕವಾಗಿ ಕಾಡಬಹುದು ನಮ್ಮ ರಾಜ್ಯವನ್ನು. ಆದಿತ್ಯ. ಓಕೆ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋಟ್ಯಂತರ ರೂಪಾಯಿ ವ್ಯಯಿಸಿದ್ರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ದನದ ಮೇವನ್ನ ಸಾಗಿಸಿದಂತೆ ಇದೀಗ SSLC ಪತ್ರಿಕೆಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಬೈಕ್ ಮೇಲಿಟ್ಟು ಉತ್ತರ ಪತ್ರಿಕೆಗಳ ರವಾನೆಯಾಗ್ತಾ ಇದೆ. ಮಕ್ಕಳ ಭವಿಷ್ಯದ ಜೊತೆ ಇದೀಗ ಪರೀಕ್ಷಾ ಸಿಬ್ಬಂದಿ ಚೆಲ್ಲಾಟವಾಡ್ತಿದ್ಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಭದ್ರತೆ ಇಲ್ಲದೆ ಬೈಕ್ ಮೇಲೆ ಉತ್ತರ ಪತ್ರಿಕೆಗಳನ್ನು ರವಾನೆ ಮಾಡ್ತಿರೋದನ್ನ ನೀವೇ ದೃಶ್ಯದಲ್ಲಿ ನೋಡಬಹುದು. ಮಧು ಬಂಗಾರಪ್ಪ ಅವರೇ, ಏನಾಗ್ತಿದೆ ರಾಜ್ಯದಲ್ಲಿ ಅಂತ ಇದೀಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಫ್ರೀಡಂ ಟಿವಿಯ ಬಿಗ್ ಬ್ರೇಕಿಂಗ್. ಹಿಂಗ ಈ ಸೋರಿಕೆ ಆಗತ್ತಂದ್ರೆ ಹೆಂಗ್ರಿ? ಡೈಲಿ ಹಿಂಗೆ ಹೋಯ್ತೀರಿ? ಹೌದ್ರಿ? ಇಲ್ಲ, ನನಗೆ ಗೊತ್ತಿರಕ್ಕಿಲ್ಲ ಅದ, ಅದಕ್ಕೆ ಕೇಳಿದೆ ನಾನು. ನೀವು ಸರ್? ಓಹ್, ಹೌದನ್ರಿ ಸರ್. ನೀವು ಸರ ಎಲ್ಲಿ ಹೋಯ್ತೀರಿ? ಒಂದು ಕ್ವಶನ್ ಪೇಪರ್, ಇದು ಆನ್ಸರ್ ಪೇಪರ್ ಆಫೀಸ್ಗೆ ಹೋಯ್ತೀರಿ ಹಿಂಗೆ? ಈ ಸೋರಿಕೆ ಆಕತ್ತಂದ್ರೆ ಹೆಂಗ್ರಿ? ಡೈಲಿ ಹಿಂಗೆ ಹೋಯ್ತೀರಿ? ಹೌದ್ರಿ? ಇಲ್ಲ, ನನಗೆ ಗೊತ್ತಿರಕ್ಕಿಲ್ಲ ಅದ, ಅದಕ್ಕೆ ಕೇಳಿದೆ ನಾನು. ನೀವು ಸರ್? ಓಹ್, ಹೌದನ್ರಿ ಸರ್. ನೀವು ಸರ? ಡಿ ಗ್ರೂಪ್. ಇದು ಯಾವ ಸ್ಕೂಲು? ಉಮಾಬಾಯಿ ಸೆಂಟರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.